ನನಗೆ ಓಕೆ. 3 ಡೇಸ್ ಅಲ್ಲಿ ಅನುಭವ ಆಗಿರೋದನ್ನ ನಂಗೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತಾನೆ ಇತ್ತು. ಎಸ್ಟರ್ಡೇ ಕೂಡ ಅನಿಸ್ತಿತ್ತು, ಬಟ್ ಟೈಮ್ ಓವರ್ ಆಗಿದ್ದರಿಂದ ನಾನು ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನನಗೆ ಅವಕಾಶ ಕೊಟ್ಟಿದ್ರೆ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಡೇ ನೀವು ಮಾಡಿದಾಗ ನಾನು ಆ ಅನುಭವನ ನಾನು ಕೇಳ್ತಿದ್ದೆ. ನಂಗೆ ಯಾರಾದರೂ ನಂಗೆ ಆ ಥರದ್ದು ಬೇಕು, ಹೀಲಿಂಗ್ ಬೇಕು ಅಂತ ಕೇಳ್ತಿದ್ದೆ. ಆ ಹೀಲಿಂಗ್ ಸೆಕ್ಷನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಹೀಲಿಂಗ್ ಸೆಕ್ಷನ್ ತುಂಬ ಕಾಸ್ಟ್ಲಿ ಇದೆ ಅನ್ನೋದು ಗೊತ್ತಿಲ್ಲ ಯಾರಿಗೂ. ಆ ಹೀಲಿಂಗ್ ಆದಾಗ ನನಗೆ, ನಾನು 1 ತಿಂಗಳಿಂದ ತುಂಬ ಸಫರ್ ಮಾಡ್ತಿದ್ದೆ. ಈ ನೆಕ್ ಇದೆಯಲ್ವಾ ಗುರುಜಿ, ನೆಕ್ ಆಗಲಿ ಮತ್ತೆ ಈ ಶೋಲ್ಡರ್ ಆಗಲಿ ಪೇನ್ ಇಲ್ಲದೆ ಇರೋ ದಿನಾನೇ ಇಲ್ಲ ನನಗೆ. ಪೇನ್ ಹ್ಮ್. ಅಂದ್ರೆ ಅದು ಹಿಂಗೆ ಅಂದ್ರೆ ಕಂಟಿನ್ಯೂಸ್ ಆಗಿ ಯೋಗ ಮಾಡ್ತೀನಿ ಗುರುಜಿ, ಮತ್ತೆ 1 ಅವರ್ ಯೋಗ ಮಾಡ್ತೀನಿ, 1 ಅವರ್ ವಾಕಿಂಗ್ ಮಾಡ್ತೀನಿ. ಬಟ್ ಆದ್ರೆ ಇದೆಯಲ್ವಾ, ಈ ಪೇನ್ ನನಗೆ ಏನ್ ಮಾಡಿದ್ರು ವಾಸಿನೇ ಆಗ್ತಿರ್ಲಿಲ್ಲ. ಬಟ್ ನನ್ಗೆ ಅವತ್ತು ನೀವು ಮಾಡಿಸಿದ ದಿನ ನನ್ಗೆ ಆವಾಗ್ಲೇನೆ ಹೇಳ್ಬೇಕು ಅನ್ನೋ ಅಷ್ಟು ಆಸೆ ಆಗಿತ್ತು. ನನ್ಗೆ ಅವತ್ತೇ ರಿಲೀಸ್ ಆಯ್ತು. ಅವತ್ತಿಂದ ಇವತ್ತವರೆಗೂ ನಂಗೆ ಇನ್ನು ಪೇನೇ ಕಾಣಿಸ್ತಿಲ್ಲ. ಹಾ, ನನ್ಗೆ ಅವತ್ತು ಆ ಪೇನ್ ಹೋಗಿರೋದ್ರಿಂದ ಮತ್ತೆ ನೆಕ್ಸ್ಟ್ ಡೇ ಅನ್ನೋದು ನನ್ಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಆ ಮಂತ್ರ ಅನ್ನೋದು, ಆ ನೀವ್ ಹೇಳ್ತಿದ್ರಲ್ವಾ, ಅದು ನಮ್ಗೆ ಅಷ್ಟು ನೀಟಾಗಿ ದೇವಸ್ಥಾನಗಳಿಗೆ ಹೋಗ್ತಿದ್ರಿ ಗುರುಜಿ. ಸ್ವಾಮಿಗಳ ಮಂತ್ರ ಹೇಳುವಾಗ ನಾವು ಹರಟೆ ಹೊಡಿತೀವಿ, ಆ ಮಂತ್ರ ನಾವು ಕೇಳಿಸ್ಕೊಳ್ಳೋದೇ ಇಲ್ಲ. ಬಟ್ ಆದ್ರೆ ನಾವು ಎಲ್ಲೇ ಹೋದ್ರೂ ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಮತ್ತೆ ಆ ಮಂತ್ರನ ನಾವು ಇಲ್ಲಿಂದ ಫೀಲ್ ಮಾಡಿದಾಗ ಆ ಎನರ್ಜಿ ನಮಗೆ ಸಿಗುತ್ತೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ ಗುರುಜಿ. ತುಂಬಾ ಖುಷಿ ಆಯ್ತು ಅದನ್ನು. ಮತ್ತೆ ನಂಗೆ ಲಾಸ್ಟ್ ಸೆಕ್ಷನ್ ಅದು ಹೇಳಂಗೆ ಇಲ್ಲ. ಎಕ್ಸಲೆಂಟ್ ಮೇಲೆ ಎಕ್ಸಲೆಂಟ್ ಮೇಲೆ ಎಕ್ಸಲೆಂಟ್, ಹೇಳಂಗೆ ಇಲ್ಲ. ಜಯ ಗುರುದೇವ್ ಗುರುಜಿ. ಇದು ಗುಡ್. ಫಸ್ಟ್ ಡೇ ನಿರ್ವಾಣ ಮೆಡಿಟೇಷನ್ ಮಾಡಿದಾಗ ಫುಲ್ ಲೈಟ್ ಫೀಲ್ ಆಗ್ತಾ ಇತ್ತು, ರಿಲ್ಯಾಕ್ಸಿಂಗ್ ಇತ್ತು. ಸೆಕೆಂಡ್ ಡೇ ವೇದಿಕ್ ಹೀಲಿಂಗ್ ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿ ಅನಿಸ್ತು ಗುರುಜಿ. ಅಂದ್ರೆ ಯಾವಾಗಲೂ ಮೆಡಿಟೇಷನ್ ಅಲ್ಲಿ ನಾವು ಆ ಕಡೆ ಈ ಕಡೆ ಮೂವ್ ಆಗಬಾರ್ದು, ಸ್ಟಿಲ್ ಆಗಿ ಕೂತ್ಕೋಬೇಕು ಅಂತ ಹೇಳಿದ್ವಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ರಾಕ್ ತರ ಕೂತ್ಕೊಂಡಿದ್ದೆ, ಒಂದು ಮಿಲಿಮೀಟರ್ನು ಅಲ್ಲಾಡಿಲ್ಲ. ಆಮೇಲೆ ಅದಾದ್ಮೇಲೆ ಅನುಭವ ಅಂತ ತುಂಬಾ ಚೆನ್ನಾಗಿತ್ತು ಗುರುಜಿ. ಆಮೇಲೆ ನೀವು ಒಂದು 2 ವೀಕ್ಸ್ ಬ್ಯಾಕ್ ಸತ್ಸಂಗಲ್ಲಿ ಫಾಸ್ಟಿಂಗ್ ಬಗ್ಗೆ ಹೇಳಿದ್ರಿ. ಸಾಯಂಕಾಲ ಅಂದ್ರೆ ಇಟ್ಸ್ ಲೈಕ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ತರ. ಆಮೇಲೆ ಸಣ್ಣ ಒನ್ಸ್ ಇನ್ ಅ ವೀಕ್ ಫುಲ್ ಡೇ ಫಾಸ್ಟಿಂಗ್ ಹೇಳಿದ್ರಿ. ಅದು ಆಲ್ಮೋಸ್ಟ್ ನಾನು ನೀವು ಹೇಳಿದ ನೆಕ್ಸ್ಟ್ ಡೇ ಇಂದಾನೇ ಫಾಲೋ ಮಾಡ್ತಾ ಇದ್ದೆ. ವೀಕ್ಲಿ ಒನ್ಸ್ ಸಂಡೇ ಮಾಡ್ತಾ ಇದ್ದೆ. ಸೊ ಅದು ಮಾಡಿದಾಗಿಂದ ನಂತರ ಸಣ್ಣ ಹುಡುಗಿ ತರ ನನ್ನ ಬಾಡಿ ಎಲ್ಲ ಫುಲ್ ಲೈಟ್ ಆಗಿದೆ ಗುರುಜಿ. ನಾನು ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದೀನಿ ಇವಾಗ. ಒಳ್ಳೆ ಸಣ್ಣ ಹುಡುಗಿ ತರ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಮನೇಲಿ ಫುಲ್ ಖುಷಿಯಾಗಿದ್ದೀನಿ ಗುರುಜಿ ನಾನು. ಇವನ್ ನೀವು ಸತ್ಸಂಗ್ ಇದು ಫಾಸ್ಟಿಂಗ್ ಹೇಳೋಕ್ಕಿಂತ ಮುಂಚೆನೆ ನಾನು ನನ್ನ ಹಸ್ಬೆಂಡ್ ಶುರು ಮಾಡಿದ್ವಿ, ಏನೋ ಫ್ರೂಟ್ ಡಯಟ್ ಅಂತ ಶುರು ಮಾಡಿದ್ವಿ. ಬೆಳಗ್ಗೆ 12 o'clock ವರೆಗೂ ಬರೀ ಫ್ರೂಟ್ಸ್ ಮಾತ್ರ ಆನ್ ಟೈಮ್. ಮಧ್ಯಾಹ್ನ ಊಟ ಮತ್ತೆ ಸಾಯಂಕಾಲ ಊಟ, ರಾತ್ರಿ ಊಟ ಇಲ್ಲ. ಸಾಯಂಕಾಲ ಬೇಗ ಸೂರ್ಯಾಸ್ತ ಒಳಗಡೆ ಊಟ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನಾನೊಂದು ಆಲ್ಮೋಸ್ಟ್ ಒಂದು 15-20 ಡೇಸ್ ಇಂದ ಮಾಡ್ತಾ ಇದ್ದೆ. ನೀವು ಫಾಸ್ಟಿಂಗ್ ಹೇಳೋ ಮುಂಚೆನೆ ಆಲ್ಮೋಸ್ಟ್ 1 ಮಂತಲ್ಲೇ ನಂದು ಆಲ್ಮೋಸ್ಟ್ 2.5 kg ವೆಯ್ಟು ಕಡಿಮೆ ಆಗಿದೆ. ಅದು ನನ್ನ ಇಂಟೆನ್ಷನ್ ಇತ್ತು ಕೂಡ. ಸೊ ಆಮೇಲೆ ಬಾಡಿ ಎಲ್ಲ ಫುಲ್ ಲೈಟ್ ಆಗಿದೆ, ಫುಲ್ ಆಕ್ಟಿವ್ ಆಗಿರ್ತೀವಿ ಗುರುಜಿ. ಆಮೇಲೆ ಸುಸ್ತು ಅದೇನು ಏನೂ ಆಗಲ್ಲ ಗುರುಜಿ. ಇನ್ಫ್ಯಾಕ್ಟ್ ನಾನು ಮೋರ್ ಕ್ಯಾಲರಿ ಬರ್ನ್ ಮಾಡಬೇಕು ಅಂತ ಫಾಸ್ಟಿಂಗ್ ಇದ್ದಾಗಲೇ ಜಾಸ್ತಿ ಎಲ್ಲ ಮನೆ ಕೆಲಸ ಎಲ್ಲ ವಾಷಿಂಗು, ಈ ಮನೆ ಫುಲ್ ಕ್ಲೀನಿಂಗ್ ಎಲ್ಲ ಅವತ್ತೇ ಇಟ್ಕೊಳ್ಳೋದು ಗುರುಜಿ ನಾನು. ವಾವ್. 3 ದಿನ ಸೆಷನ್ ತುಂಬಾ ಚೆನ್ನಾಗಾಯ್ತು ಗುರುಜಿ. ನಿಜವಾಗ್ಲೂ ನನಗೆ ಫಸ್ಟ್ ಡೇ ಸ್ವಲ್ಪ ಮೆಡಿಟೇಷನ್ ಮಾಡುವಾಗ ಸ್ವಲ್ಪ ಏನೋ ಒಂಥರ ಫೀಲ್ ಆಗ್ತಿತ್ತು. ಬಟ್ ಸೆಕೆಂಡ್ ಡೇ ಮೆಡಿಟೇಷನ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಾಯ್ತು ಗುರುಜಿ. ಏನೋ ಒಂಥರ ವೈಟ್ ಕಲರ್ ಏನೋ ಬೆಳಕು ನನ್ನ ಹತ್ರ ಬಂದಂಗಾಯ್ತು ಗುರುಜಿ. ಅವತ್ ಮಾತ್ರ ನಾನು ತುಂಬಾ ಖುಷಿಯಾಗಿದ್ದೆ. ನೆಕ್ಸ್ಟ್ 3ನೇ ಡೇ ಪೇರೆಂಟಿಂಗ್ ಇಂದು ನಾನು ಮುಂಚೆನೂ ಅಟೆಂಡ್ ಮಾಡಿದ್ದೆ, ವಿದ್ಯಾ ಮಾತಾಜಿ ಹೇಳಿದ್ರಲ್ಲ. ಈಗ ಅದು ಅವತ್ತಿನ ದಿನ ನಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ನಿಮ್ ಹತ್ರ ಮಾತಾಡಿದ್ ಮಾತ್ರ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಯಾಕಂದ್ರೆ ನನ್ ಮಗಳು ಎಷ್ಟು ಇದ್ಲು ಅಂದ್ರೆ ಮೊಬೈಲ್ ನೋಡೋದು, ಬರೀ ಮೊಬೈಲ್ ನೋಡ್ತಿದ್ಲು ಯಾವಾಗ ನೋಡು, ಎಂತ ಹೇಳಿದ್ರು ಸಿಟ್ ಮಾಡ್ಕೊಂಡ್ಬಿಡೋಳು. ಬಟ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಫುಲ್ಲಿ ಚೇಂಜ್ ಆಗಿದ್ದಾಳೆ. ಆಮೇಲೆ ಈಗ ಓದೋದಳು ತುಂಬಾ ಚೆನ್ನಾಗಿ ಇದಾಗಿದ್ದಾಳೆ. ಅವಳು ಎಲ್ಲಾ ಹೇಳ್ಕೊಂತಿದ್ಲು, ಬಟ್ ಮುಂದೆ ಬರ್ತಿರ್ಲಿಲ್ಲ ಕ್ಲಾಸ್ ಅಲ್ಲೆಲ್ಲ, ಹೆದರ್ಕೊಂಡವಳು ಎಲ್ಲದಕ್ಕೂ. ಬಟ್ ಈಗ ತುಂಬಾ ಚೆನ್ನಾಗಿ ಇದ್ ಮಾಡ್ತಾಳೆ. ಡ್ಯಾನ್ಸ್ ಕಲಿತಾ ಇದ್ದಾಳೆ ಗುರುಜಿ, ಅದ್ರಲ್ಲೂ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾಳೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಾಯ್ತು ಗುರುಜಿ. ನಂಗೆ ಯಾವಾಗ್ಲೂ ಅನ್ಸೋದು, ಯಾಕಂದ್ರೆ ನಾವು ಮೊದ್ಲಿಂದಾನು ಮೆಡಿಟೇಷನ್ ಅಲ್ಲಿ ಇದ್ವಿ ಗುರುಜಿ ನಾವು. ನನ್ ಮಕ್ಳಿಗೂ ಈಗ ಅದ್ ಸಿಗ್ತಾ ಇದೆ ಅಲ್ಲ ಅನ್ನೋ ಖುಷಿ ಮಾತ್ರ ನಂಗೆ ತುಂಬಾ ಇದೆ. 3 ದಿವಸ ಅಟೆಂಡ್ ಮಾಡಿದ್ದು ಫುಲ್ ನನ್ಗೆ ಒಂಥರ ಮನಸ್ಸು ಬಾಡಿ ಪೂರ್ತಿ ಹಗುರಾಗ್ಯದ ಗುರುಜಿ ಅವತ್ತು 3 ದಿವಸದಲ್ಲಿ. ಆಮೇಲೆ ಫಸ್ಟ್ ಡೇ ನೈಟ್ ಫಾಸ್ಟಿಂಗ್ ಮಾಡಂದಿದ್ರಲ್ಲ ಗುರುಜಿ, ಅವತ್ ಮಾಡಿದ್ದೆ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ನನ್ಗೆ ಆಕ್ಚುಲಿ ಮೈಗ್ರೇನ್ ಇರೋದು, ಹಂಗಾಗಿ ಮೈಗ್ರೇನ್ ಲೈಟ್ ಆಗಿತ್ತು. ಬಟ್ ಸೆಕೆಂಡ್ ಡೇ ಮೆಡಿಟೇಷನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಮೈಗ್ರೇನ್ ನನ್ಗೇನೋ ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಕಮ್ಮಿ ಆಯ್ತು.
ಎಕ್ಸ್ಪೀರಿಯನ್ಸ್ ನನ್ಗೆ ಆಗಿದ್ದು ಹೇಳ್ಬೇಕಂದ್ರೆ ಇಡೀ ದಿನಾನೇ ನನಗೆ ಸಾಲಲ್ಲ ಗುರುಜಿ, ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಗುರುಜಿ. ಫಸ್ಟ್ ಡೇ ನಾವು ಹೀಲಿಂಗ್ ಮಾಡ್ಕೊಳ್ಬೇಕಾದ್ರೆ ಗುರುಜಿ ನನಗೆ ಯಾವಾಗ್ಲೂ ಬ್ಯಾಕ್ ಪೇನ್ ಇರೋದು ಗುರುಜಿ. ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಎದ್ದಿರ್ತೀನಿ ಗುರುಜಿ, 5 ಗಂಟೆಯಿಂದ ಎದ್ದಿರ್ತೀನಿ, ಎದ್ದೇಳಕ್ಕೆ ಬೇಜಾರು, ಇರ್ಲಿ ಬಿಡು ಆಮೇಲೆ ಎದ್ರಾಯ್ತು ಅಂತ 5:30 ಹಿಂಗೆಲ್ಲ ಹೇಳ್ತೀನಿ. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಗುರುಜಿ 3-4 ದಿನದಿಂದ ಬ್ಯಾಕ್ ಪೇನೇ ಬಂದಿಲ್ಲ ಗುರುಜಿ ನನಗೆ. ಫಸ್ಟ್ ಡೇ ನಾನು ಏನ್ ಮಾಡಿದ್ನಲ್ಲ ಗುರುಜಿ, ಅವತ್ತೇ ನನಗೆ ಫೋರ್ ಹೆಡ್ ಅಲ್ಲಿ ನನಗೆ ಒಂದು ಜಸ್ಟ್ ನಾನು ಕ್ಲೋಸ್ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ಬೇಕಾದ್ರೆ ಗುರುಜಿ ಜಸ್ಟ್ ಒಂದು ಸ್ಮಾಲ್ ಡಾಟ್ ಕಾಣಿಸ್ತು ಗುರುಜಿ, ವೈಟ್ ಕಲರ್ ಲೈಕ್ ಸ್ಟಾರ್. ಅದು ಒಂದೇ ಬ್ರೈಟ್ ಆಗಿ ಎಷ್ಟು ನನಗೆ ಎದ್ದು ಕಾಣಿಸ್ತಾ ಇತ್ತು ಅಂದ್ರೆ ಗುರುಜಿ, ನನ್ನ ಬಾಡಿ ಪೇನ್ ಎಲ್ಲ ನನಗೆ ಆ ಕಡೆ ನಾನು ಫೋಕಸ್ ಮಾಡ್ತಾ ನನ್ನ ಬಾಡಿ ಪೇನ್ ಎಲ್ಲ ಹೋಗ್ತಾ ಇತ್ತು ಗುರುಜಿ. ರಿಲೀಫ್ ಆಯ್ತು ಅವತ್ತು ಅಲ್ಲಿಂದ ಬ್ಯಾಕ್ ಪೇನ್ ಇಂದ ಹಿಡಿದು ಇಲ್ಲಿ ಮಿಡಲ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಿಡಲ್ ಅಲ್ಲಿ ಬಂತು ಗುರುಜಿ. ನನಗೆ ಫೀಲ್ ಆಗ್ತಾ ಇತ್ತು, ನನಗೆ ಬಾಡಿನಲ್ಲಿ ಗೊತ್ತಾಗ್ತಾ ಇರೋ ಗುರುಜಿ, ಅದು ಫೀಲ್ ಆಗ್ತಾ ನಂಗೆ ಎಲ್ಲಿ ಹೋಗ್ತಾ ಇದೆ, ಯಾವ ಇದ್ರ ಪ್ಲೇಸ್ ಅಲ್ಲಿ ನನಗೆ ಟರ್ನ್ ಆಗ್ತಾ ಇದೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು ನನಗೆ. ಅವತ್ತು ಮಾತ್ರ ಅನ್ಬಿಲೀವೇಬಲ್ ಗುರುಜಿ. ಅವತ್ತು ಬಂದಿರೋ ಪೇನ್ ಇನ್ನೂವರೆಗೂ ನನಗೆ ಬಂದಿಲ್ಲ ಗುರುಜಿ. 3 days 4 days ಕಂಟಿನ್ಯೂ ಇರೋದು ಗುರುಜಿ, ದಿನಾ ಬೆಳಿಗ್ಗೆ ಇರೋದು. ಆ ಪೇನ್ ಇಲ್ದೆ ನಾನು ಹೇಳಕ್ಕೆ ಆಗ್ತಿರ್ಲಿಲ್ಲ. ಸೊ ಹಂಗಿರೋದು ಅವತ್ತಿಂದ ನನ್ಗೆ ಪೇನ್ ಬಂದಿಲ್ಲ ಗುರುಜಿ. ಆಮೇಲೆ ಸೆಕೆಂಡ್ ಡೇ ಮೆಡಿಟೇಷನ್ ಮಾಡ್ಬೇಕಂದ್ರಂತೂ ನಾನು ಇಲ್ಲಿ ಇರ್ಲಿಲ್ಲ, ಭೂಲೋಕದಲ್ಲಿ ಇರ್ಲಿಲ್ಲ ಗುರುಜಿ, ಸ್ವರ್ಗದಲ್ಲೇ ಇದ್ದೆ ನಾನು ಆಕ್ಚುಲಿ. ಹರೀಶ್ ಗುರುಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸ್ವರ್ಗಕ್ಕೆ ಹೋಗಿ ಬಂದ್ಬಿಟ್ವಿ ನಾವು. ಒಂದ್ ರೀತಿ ಅದು ಸ್ವರ್ಗ ಲೋಕದಲ್ಲಿ ಅದು ಮೆಡಿಟೇಷನ್ ನಾವು ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ ಗುರುಜಿ. ಆತರ ನಮಗೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಆತರ ಅನುಭವ ಆಯ್ತು. ಇನ್ನು ಥರ್ಡ್ ಡೇ ಹೇಳ್ಬೇಕು ಅಂದ್ರೆ ಗುರುಜಿ, ನಾವು ಯಾವಾಗ್ಲೂ ಮಕ್ಕಳಿಗೆ ಬೈತಾನೇ ಇರ್ತೀವಿ. ನಮ್ಮ ಏಜ್ ನಮ್ಗೆ ವಾಪಸ್ ನೀವು ಹೇಳ್ಕೊಟ್ರಿ. ಫಸ್ಟ್ ಡೇ ನಾವು ಬರ್ತಿಂದ ಹಿಡಿದು ಇವಾಗ ನಾವು ಜಸ್ಟ್ ನಾವು ಯಾವ ಏಜ್ ಅಲ್ಲಿ ಇದ್ದೀವಿ ಅಲ್ಲಿವರೆಗೂ ನೀವೇನ್ ನಮ್ಗೆ ಹೇಳಿದ್ರಲ್ಲ, ಪ್ರತಿಯೊಂದು ನಮ್ಗೆ ಅರ್ಥ ಆಗ್ತಾ ನಾವು ಚೈಲ್ಡ್ಹುಡ್ ಅಲ್ಲಿ ಹೆಂಗಿದ್ವಿ, ಈಗಿನ ಮಕ್ಳು ಹೆಂಗಿದ್ದಾರೆ, ನಾವು ಏನ್ ಮಾಡ್ತಾ ಇದ್ವಿ, ಈಗಿನ ಮಕ್ಳು ಏನ್ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಏನ್ ಕೊಡ್ಬೇಕು, ಏನ್ ಕೊಡ್ತಾ ಇಲ್ಲ, ಏನ್ ಕೊಡ್ಬೇಕು, ಮುಂದೆ ಏನ್ ಕೊಡೋಕ್ ಆಗತ್ತೆ ನಮ್ಮ ಮಕ್ಕಳಿಗೆ ಅನ್ನೋದು ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ ಗುರುಜಿ.